ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ರಾಮೋತ್ಸವ. ಹಳೆ ಮೈಸೂರು ಭಾಗದಲ್ಲಿ ಒಂದು ದೇಶಾವರಿ ನಾಣ್ಣುಡಿ ಇದೆ. ಇಮಾಮ್ ಸಾಹಿಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ ಅಂತ ಅಂದ್ಬಿಟ್ಟು ಇದನ್ನ ಬಹುಶಃ ಹಿಂದಿನ ತಲೆಮಾರಿನವರೆಲ್ಲ ಏನಾದ್ರೂ ಒಬ್ಬ ಮುಸಲ್ಮಾನನೊಬ್ಬ ಯಾವ್ದಾದ್ರು ಹಿಂದೂ ಉತ್ಸವದಲ್ಲಿ, ಹಿಂದೂ ಸಂಗೀತೋತ್ಸವದಲ್ಲಿ ಪಾಲ್ಗೊಂಡ್ರೆ ಈ ರೀತಿ ಒಂದು ವಿಡಂಬನಾತ್ಮಕವಾಗಿ ಜನ ಮಾತಾಡ್ಕೊಳ್ತಾ ಇದ್ರು. ಆದ್ರೆ ರಾಜಧಾನಿ ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಮತ್ತು ಕನಕಪುರ ಸಹೋದರರ ರಾಜಧಾನಿಯಂತೆ ಇರುವ ಈ ರೇಷ್ಮೆ ನಗರಿ ರಾಮನಗರದಲ್ಲಿ ಕಳೆದ 4 ದಿನಗಳಿಂದ ಒಂದು ಅದ್ಭುತವಾದ ಸೌಹಾರ್ದಯುತವಾದ ಮಹೋತ್ಸವವೇ ನಡೆದು ಹೋಗ್ಬಿಟ್ಟಿದೆ. ಒಂದು ಸೌಹಾರ್ದಯುತ ಸಂಭ್ರಮಾಚರಣೆ ನಡೆದು ಹೋಗ್ಬಿಟ್ಟಿದೆ. ಅಂದ್ರೆ ಮಕರ ಸಂಕ್ರಾಂತಿಯ ಮರುದಿನವೇ 4 ದಿನಗಳ ಕಾಲ ಅಲ್ಲಿನ ಶಾಸಕ ಇಕ್ಬಾಲ್ ಹುಸೇನ್, ಅದು ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ 4 ದಿನಗಳ ಕಾಲ ಕೇವಲ ರಾಮನಗರ ಟೌನ್ ಮಾತ್ರವಲ್ಲ, ಇಡೀ ರಾಮನಗರ ತಾಲೂಕಿನ ಹಿಂದೂ, ಮುಸ್ಲಿಂ ಮತ್ತಿತರ ಎಲ್ಲ ಧಾರ್ಮಿಕ ಬಾಂಧವರನ್ನೆಲ್ಲ ಒಟ್ಟುಗೂಡಿಸ್ಬಿಟ್ಟು ಭರ್ಜರಿಯಿಂದ ರಾಮೋತ್ಸವ ಹಬ್ಬವನ್ನೇ ಆಚರಿಸ್ಬಿಟ್ಟಿದ್ದಾರೆ. ಇದೇನಿದು, ಕಾಂಗ್ರೆಸ್ಸು ಬಿಜೆಪಿಯ ಹಿಂದುತ್ವದ ವೋಟ್ ಬ್ಯಾಂಕ್ ಲಗ್ಗೆ ಹಾಕ್ತಾ? ಅದಕ್ಕೆ ಏನಾದ್ರೂ ವ್ಯಾಖ್ಯಾನವಿರಲಿ, ರಾಜಕೀಯ ವಿಮರ್ಶಕರು ಏನಾದ್ರೂ ಆಡ್ಕೊಳ್ಳಿ. ಕಳೆದ 4 ದಿನಗಳ ಕಾಲ ನಾಡಿನ ದಿನಪತ್ರಿಕೆಗಳ ಗ್ರಾಮಾಂತರ ಆವೃತ್ತಿಯಲ್ಲಿ ಬಹಳ ದೊಡ್ಡ ಸುದ್ದಿಯಾಗಿ ಪ್ರಕಟಗೊಂಡ ಈ ರಾಮೋತ್ಸವದ ಆಚರಣೆ ಬಹುಶಃ ಇಡೀ ಭಾರತಾದ್ಯಂತ ಹಿಂದೂ ಅಂತಂದ್ರೆ ಹಾವು ತುಳಿದವರು ಅಂತ ಆಡುವ ಕಾಂಗ್ರೆಸ್ಸಿಗರು, ರಾಮ ಅಂತಂದ್ರೆ ಅದೇನೋ ಅಪರಾಧಿ ಭಾವದಿಂದ ನರಳೋ ಕಾಂಗ್ರೆಸ್ಸಿಗರು ಎಲ್ರಿಗೂ ಕೂಡ ಒಂದು ಮಾದರಿ ಅಂತಿದೆ. ಇಕ್ಬಾಲ್ ಹುಸೇನ್ರು ಈ ರೀತಿ ಹಿಂದೂ ಉತ್ಸವಗಳನ್ನ ಸಂಭ್ರಮದಿಂದ ತಮ್ಮ ಕ್ಷೇತ್ರದಲ್ಲಿ ಆಚರಿಸ್ತಿರೋದು ಇದೇ ಮೊದಲ ಬಾರಿ ಅಲ್ಲ. ಈಗ 2024 ಜನವರಿ 22ರಂದು ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೆರವೇರಿಸ್ತಾ ಇದ್ದಾಗ ಇಲ್ಲಿ ರಾಮನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಂಭ್ರಮಾಚರಣೆ ಆಚರಿಸಿದ್ರು ಇದೇ ಇಕ್ಬಾಲ್ ಹುಸೇನ್. ಇಕ್ಬಾಲ್ ಹುಸೇನ್ ಆವತ್ತು ಶಾಸಕರಾಗಿ ಇನ್ನೂ 1 ವರ್ಷ ಆಗಿರ್ಲಿಲ್ಲ. ಇಡೀ ಕ್ಷೇತ್ರಾದ್ಯಂತ ಅನ್ನ ಸಂತರ್ಪಣೆ ಮತ್ತಿತರ ರಾಮ ಮಂದಿರಗಳಲ್ಲಿ ಪೂಜೆಯನ್ನು ಆಚರಿಸೋದ್ರ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಅಪರೂಪದ ಪ್ರಸಂಗಕ್ಕೆ ಕಾರಣರಾಗಿದ್ರು. ಅದೇ ರೀತಿ ಈ ವರ್ಷ ಅದ್ಯಾಕ್ ಮಾಡಿದ್ರು ಗೊತ್ತಿಲ್ಲ. ಅಂತೂ 4 ದಿನಗಳ ಕಾಲ ಅಲ್ಲಿನ ವಿಶೇಷತೆ ಏನಿತ್ತು ಅಂತಂದ್ರೆ, ಆ ತಾಲೂಕಿನ ಎಲ್ಲ ಗ್ರಾಮಗಳಿಂದ ವಿವಿಧ ಗ್ರಾಮ ದೇವತೆಗಳ ಒಂದು ಭರ್ಜರಿ ಮೆರವಣಿಗೆಯನ್ನು ಏರ್ಪಡಿಸಿದ್ರು. ಅದರಲ್ಲೂ ಮಡಿಕೇರಿಯಿಂದ 3 ವಿಶೇಷವಾದ ಪ್ರಾತ್ಯಕ್ಷಿಕೆಗಳು, ಟ್ಯಾಬ್ಲೋಗಳನ್ನ ತರಿಸಿದ್ರು. ಕೇವಲ ಆ ಟ್ಯಾಬ್ಲೋಗಳನ್ನ ತಯಾರು ಮಾಡ್ಲಿಕ್ಕೆ ಮತ್ತು ಅದರ ಮೆರವಣಿಗೆ ನಡೆಸಲಿಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗಿತ್ತಂತೆ. ಗ್ರಾಮದ ವಿವಿಧ ಸಮುದಾಯದವರಿಂದ ದೇಣಿಗೆ ಸಂಗ್ರಹಿಸಿದ್ದಷ್ಟೇ ಅಲ್ಲ, ವೈಯಕ್ತಿಕವಾಗಿ ತಮ್ಮದೇ ಸಂಪನ್ಮೂಲಗಳನ್ನು ತೊಡಗಿಸ್ಬಿಟ್ಟು ಇಕ್ಬಾಲ್ 4 ದಿನಗಳ ಕಾಲ ಈ ರಾಮೋತ್ಸವನ ಆಚರಿಸಿದ್ರು. ಹೇಳಿ ಕೇಳಿ ಆ ಊರ ಹೆಸರೇ ರಾಮನಗರ. ಯಾಕೆಂತಂದ್ರೆ ವನವಾಸದಲ್ಲಿದ್ದಾಗ ಅಲ್ಲಿ ಶ್ರೀರಾಮನ ಸ್ಪರ್ಶವಾದ ಆ ಬೆಟ್ಟಕ್ಕೆ ರಾಮಗಿರಿ ಬೆಟ್ಟ ಅಂತ ಕರೀತಾರೆ. ಆ ರಾಮಗಿರಿ ಬೆಟ್ಟದ ಜೀರ್ಣೋದ್ಧಾರಕ್ಕಾಗಿ ಈಗಾಗಲೇ ಒಂದು ನಿರ್ದಿಷ್ಟವಾದ ಕ್ರಿಯಾ ಯೋಜನೆಯನ್ನು ಹಾಕಿದ್ರು ಇಕ್ಬಾಲ್ ಹುಸೇನ್. ಈ 4 ದಿನಗಳ ಕಾಲ ಧಾರ್ಮಿಕ ಉತ್ಸವಗಳು, ಸಾಂಸ್ಕೃತಿಕ ಉತ್ಸವಗಳು, ಕ್ರೀಡಾಕೂಟ ಮತ್ತಿತರ ಸ್ಪರ್ಧೆಗಳು, ಶಟಲ್ ಬ್ಯಾಡ್ಮಿಂಟನ್ ರಾಜ್ಯ ಮಟ್ಟದ ಒಂದು ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆ ಇತ್ಯಾದಿಗಳನ್ನೆಲ್ಲ ನಡೆಸಿದ್ದಷ್ಟೇ ಅಲ್ಲ, ನಿನ್ನೆ ಸಂಜೆ ಸಮಾರೋಪ ಸಮಾರಂಭದಲ್ಲಿ ಸುಪ್ರಸಿದ್ಧ ಸಿನಿಮಾ ಸಂಗೀತಗಾರ ಅರ್ಜುನ್ ಜನ್ಯ ಅವರ ನೇತೃತ್ವದಲ್ಲಿ ಸಿನಿಮಾ ಸಂಗೀತೋತ್ಸವವನ್ನು ಕೂಡ ಆಚರಿಸಿದ್ರು. ಹೀಗಾಗಿ ಅಲ್ಲಿ ರಾಮನಗರದ ಜನತೆಗೆ ಒಂದು ವಿಶಿಷ್ಟ ರೀತಿಯ ಪುಳಕವೇ, ಆ ಸಾಂಸ್ಕೃತಿಕ ಪುಳಕ ಏರ್ಪಡುವ ಹಾಗೆ ನಡೆಸಿದ್ರು ಈ ಇಕ್ಬಾಲ್ ಹುಸೇನ್. ಒಂದೇ ಒಂದು ವಿಶೇಷತೆ ಏನಂತಂದ್ರೆ, ಈ 4 ದಿನಗಳ ಉತ್ಸವದಲ್ಲಿ ಕರ್ನಾಟಕ ರಾಜ್ಯದಿಂದ, ರಾಜ್ಯ ಸರ್ಕಾರದ ಯಾವುದೇ ಮಂತ್ರಿ ಪಾಲ್ಗೊಳ್ಳಲಿಲ್ಲ. ಆದ್ರೆ ಹಲವಾರು ಮಂದಿ ಕಾಂಗ್ರೆಸ್ ಶಾಸಕರು, CP ಯೋಗೇಶ್ವರ್ ಆಗ್ಲಿ, H ಬಾಲಕೃಷ್ಣ ಆಗ್ಲಿ ಮುಂತಾದವರೆಲ್ಲ ಸಕ್ರಿಯವಾಗಿ ಅದರಲ್ಲಿ ಪಾಲ್ಗೊಂಡಿರೋದು. ಅವ್ರೆಲ್ರು ಅಲ್ಲ, ಉದ್ಘಾಟನೆ ದಿವಸ ಮಾತ್ರ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಪಾಲ್ಗೊಂಡ್ಬಿಟ್ಟು ನಾವು ಬಿಜೆಪಿ ಅವರಿಗಿಂತ ನಿಜವಾದ ಹಿಂದೂಗಳು ನಾವೇ ಅಂತಂದ್ಬಿಟ್ಟು ಅದೊಂದು ರಾಜಕೀಯ ಸಂದೇಶವನ್ನು ಕೊಟ್ಟರು ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ಸಂಕ್ರಾಂತಿ ದಿವಸ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಭಕ್ತಾದಿಗಳಿಗೆ ಕಡ್ಡಾಯವಾಗಿ ಎಳ್ಳು ಬೆಲ್ಲ ವಿತರಿಸುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಅದರಲ್ಲಿ ಅಂತೂ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ
ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅರಿವಾಗಿದೆಯೋ ಅಥವಾ ಮತ್ತದೇ ತುಷ್ಟೀಕರಣದ ವೋಟ್ ಬ್ಯಾಂಕ್ ರಾಜಕಾರಣ ಮುಂದುವರಿಸ್ತಾರೋ ಅದಿರ್ಲಿ, ಅವಕಾಶ ಸಿಕ್ಕಾಗ್ಲಿಲ್ಲ. ಇಕ್ಬಾಲ್ ಹುಸೇನ್ ಒಬ್ಬ ಶಾಸಕನಾಗ್ಬಿಟ್ಟು ತನ್ನ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಕೂಡ ಈ ರೀತಿಯಾಗಿ ನಿರ್ವಹಿಸ್ತಾ ಇರೋದು ಕೇವಲ ಕಾಂಗ್ರೆಸ್ಸಿಗರಿಗೆ ಮಾತ್ರವಲ್ಲ, ರಾಜ್ಯದ ಭಾರತೀಯ ಜನತಾ ಪಕ್ಷದ ಶಾಸಕರಿಗೂ ಕೂಡ ಒಂದು ಮಾದರಿಯತ್ತಾಗಿ ಹೋಗ್ಬಿಟ್ಟಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹಳೆ ಮೈಸೂರು ಕಡೆ ಒಳ್ಳೆ ಸುದ್ದಿ ಬರ್ತಾ ಇರಲಿಲ್ಲ. ಗಣೇಶೋತ್ಸವದ ಮೇಲೆ ಯಾರೋ ಮಸೀದಿಯಿಂದ ಕಲ್ಲಿಸ್ತರಂತೆ. ಶಿವಮೊಗ್ಗದಲ್ಲೂ ಕೂಡ ಅದೇ ತರದ ಘಟನೆ ನಡೀತಂತೆ. ಅದೇ ರೀತಿ ಹೋಳಿ ಹಬ್ಬ ಆಚರಣೆಯಲ್ಲಿ ಹುಬ್ಬಳ್ಳಿ ಕಡೆಯಲ್ಲಿ ಎಲ್ಲ ಗದ್ದಲ ಆಗ್ತಾ ಇತ್ತಂತೆ, ಮುಸಲ್ಮಾನರು ಗದ್ದಲ ಮಾಡ್ತಾ ಇದ್ರಂತೆ. ಅದೇ ರೀತಿ ಮೊಹರಂ ಮೆರವಣಿಗೆಯಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ ತೂರ್ತಿದ್ರಂತೆ. ಮಾತೆತ್ತಿರ ಸಾಕು ಒಂದು ದೊಡ್ಡ ಕೋಮು ಗಲಭೆಗೆ ಕಾರಣವಾಗ್ತಾ ಇದ್ವು ಇಂತಹ ಘಟನೆಗಳು. ಅದಷ್ಟೇ ಅಲ್ಲ, ನೆನಪಿರ್ಲಿ, 1990 ಅಕ್ಟೋಬರ್ನಲ್ಲಿ ಆವತ್ತಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಮತ್ತು ಅತ್ಯಂತ ದಕ್ಷ ಆಡಳಿತಗಾರ ವೀರೇಂದ್ರ ಪಾಟೀಲ್ರಿಗೆ ಹಠಾತ್ತನೆ ಅವ್ರಿಗೆ ಪಾರ್ಶ್ವವಾಯು ರೋಗ ಬಡದಿತ್ತು, ಲಕ್ವ ಹೊಡೆದಿತ್ತು, ತುಂಬಾ ದೈಹಿಕವಾಗಿ ದುರ್ಬಲರಾಗಿದ್ರು. ಹೀಗಾಗಿ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬಡದಾಟ ಶುರುವಾಗಿತ್ತು. ಉತ್ತರಾಧಿಕಾರತ್ವಕ್ಕೆ ಒಂದು ಪೈಪೋಟಿ ನಡೆದಿತ್ತು. ಆ ಸಂದರ್ಭದಲ್ಲಿ ರಾಮನಗರ ಮತ್ತು ದಾವಣಗೆರೆಯಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷಗಳು ನಡೆದ್ಬಿಟ್ಟು ಅದೇ ಒಂದು ನೆಪವನ್ನಾಗಿಟ್ಕೊಂಡ್ಬಿಟ್ಟು ವೀರೇಂದ್ರ ಪಾಟೀಲ್ ನಾಯಕತ್ವನ ಬದಲಾಯಿಸಿದ್ರು ಅನ್ನೋ ಆರೋಪ ಇವತ್ತಿಗೂ ಕೂಡ ಯಾರೂ ಅಲ್ಲಗಳದಿಲ್ಲ. ಅದರ ಬದಲು ರಾಮನಗರಕ್ಕೆ ಈಗ ಒಂದು ಹೊಸ ಕಳೆ ಬಂದಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸದ್ಭಾವನೆ ಬಿತ್ತೋ ಕೆಲಸ ಮಾಡೋ ಒಬ್ಬ ಶಾಸಕ ಅಲ್ಲಿದ್ದಾರೆ. ಅವರು ಇಕ್ಬಾಲ್ ಹುಸೇನ್ ಇದೀಗ ಮುಖ್ಯಮಂತ್ರಿ ಪದವಿಗಾಗಿ ಬಹುಶಃ ಅಂತಿಮ ಕ್ಷಣದ ಹೋರಾಟದಲ್ಲಿ ತೊಡಗಿಸ್ಕೊಂಡಿರೋ ಡಿ.ಕೆ. ಶಿವಕುಮಾರ್ ಅವರ ಅತ್ಯಂತ ಕಟ್ಟ ಅಭಿಮಾನಿ. ಯಾವುದೇ ಮುಚ್ಚುಮರೆ ಇಲ್ದಂತೆ, ಇಲ್ಲ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಕಾಲ ಬಂದಿದೆ ಅಂದ್ಬಿಟ್ಟು ಈಗಾಗಲೇ ಜನವರಿಯಲ್ಲಿ ಒಂದು 5-6 ದಿನಾಂಕಗಳನ್ನ ಭವಿಷ್ಯವಾಣಿ ತರ ಹೇಳಿದ್ರು ಇಕ್ಬಾಲ್ ಹುಸೇನ್ ಅವರು. ಡಿ.ಕೆ. ಶಿವಕುಮಾರ್ ಕುರಿತಂತೆ ಅವ್ರ ಕನಸು ನನಸಾಗುತ್ತೋ ಇಲ್ವೋ, ತಮ್ಮ ರಾಮ ಭಕ್ತಿಯನ್ನ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಪ್ರದರ್ಶಿತಷ್ಟೇ ಅಲ್ಲ, ತಾನೊಬ್ಬ ಯಾವತ್ತೂ ಕೂಡ ಈ ವೋಟ್ ಬ್ಯಾಂಕ್ ತುಷ್ಟೀಕರಣದ ಬದಲು ಹಿಂದೂ ಮುಸ್ಲಿಮರ ನಡುವೆ ಸ್ನೇಹ, ಸದ್ಭಾವನೆ, ಸಹಬಾಳ್ವೆ, ಸಾಮರಸ್ಯವನ್ನ ಪೋಷಿಸುವಂತ ಅಪರೂಪದ ರಾಜಕಾರಣಿ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಇಕ್ಬಾಲ್ ಹುಸೇನ್ ಕೇವಲ ಚುನಾವಣೆಗೋಸ್ಕರ ಇಂಥದ್ದನ್ನು ಮಾಡದಿರ್ಲಿ. ಯಾಕಂದ್ರೆ ಕಳೆದ ವರ್ಷ ಈ ಚನ್ನಪಟ್ಟಣ ಉಪಚುನಾವಣೆ ನಡೆದಾಗ ಅವರದೇ ಸರ್ಕಾರದ ಮಂತ್ರಿ, ವಸತಿ ಮತ್ತು ವಕ್ಫ್ ಶಾಖೆ ಸಚಿವ ಜಮೀರ್ ಅಹಮದ್ ಚುನಾವಣಾ ಪ್ರಚಾರದ ಬರದಲ್ಲಿ ಒಂದು ಕೆಟ್ಟ ಉದ್ರೇಕಕಾರಿ ಭಾಷಣವನ್ನ ಮಾಡಿಬಿಟ್ಟು ವಿವಾದ ಎಬ್ಸಿದ್ರು. ಅದಕ್ಕೆ ವ್ಯತಿರಿಕ್ತವಾಗಿ ಇಕ್ಬಾಲ್ ಹುಸೇನ್ ತಮ್ಮ ಶಕ್ತಿ ಸಾಮರ್ಥ್ಯಕ್ಕನುಗುಣವಂತೆ ಶುದ್ಧ ಭಕ್ತಿಯಿಂದ ಈ ಸಂಭ್ರಮಾಚರಣೆ ಮಾಡಿದ್ದಾರೆ. ವಿವಿಧ ಸಮುದಾಯಗಳ ಮಹಿಳೆಯರಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದ ಇಕ್ಬಾಲ್ ಹುಸೇನ್ ತಮ್ಮ ಮುಸ್ಲಿಂ ಸಮುದಾಯದ ಹೆಣ್ಮಕ್ಳಿಗೆ ನಿನ್ನೆ ಮೆಹಂದಿ ಕಲಾ ಪ್ರದರ್ಶನದ ಒಂದು ಸ್ಪರ್ಧೆ ಕೂಡ ಏರ್ಪಡಿಸಿದ್ರು. ಅವರು ಕೂಡ ಎಲ್ಲರೂ ಸಂತೋಷದಿಂದ ಪಾಲ್ಗೊಂಡಿದ್ರು. ಇದೇ ರಾಮನಗರದ ಮಾದರಿ ರಾಜ್ಯದ ಇತರ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳು, ಕಾಂಗ್ರೆಸ್ ಪಕ್ಷದ ಶಾಸಕ ಇರಲಿ, ಇತರ ಪಕ್ಷಗಳ ಶಾಸಕರಿರಲಿ, ಅವ್ರಿಗೆಲ್ಲ ಅದೊಂದು ಮೇಲ್ಪಂಕ್ತಿ ಹಾಕಿಕೊಡ್ಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾರೆ. ನಮಸ್ಕಾರ.